ಮೇಂಟೆನೆನ್ಸ್ ಕಾಮಗಾರಿಯನ್ನು ಕಳೆದ ಆಗಸ್ಟ್ ತಿಂಗಳಿಂದ ಪ್ರಾರಂಭವಾಗಿದೆ. ಟೆಂಡರ್ ಪ್ರಕ್ರಿಯೆಯಾಗಿ ಕೆಲವಷ್ಟು ಜನರಿಗೆ ಆಗಸ್ಟ್ನಲ್ಲೇ ವರ್ಕ್ ಆರ್ಡರ್ ಕೊಡುವಂಥದ್ದಾಗಿದೆ. ಕೆಲವಷ್ಟು ಜನರಿಗೆ ಆಗಸ್ಟ್ ನಂತರ ಹಂತ ಹಂತವಾಗಿ ವರ್ಕ್ ಆರ್ಡರ್ನ ಕೊಟ್ಟು ಕೆಲಸವನ್ನು ಕೂಡಲೇ ಪ್ರಾರಂಭಿಸಬೇಕು ಅಂತ ಹೇಳಿ ಲೋಕೋಪಯೋಗಿ ಇಲಾಖೆಯವರು ಹೇಳಿರುವಂಥದ್ದು. ಅದೇ ರೀತಿ ಲೋಕೋಪಯೋಗಿ ಇಲಾಖೆಯಲ್ಲಿ ಕೆಲಸವನ್ನು ತಗೊಂಡಿರುವಂಥ ಗುತ್ತಿಗೆದಾರರು, ನಮ್ಮ ತಾಲೂಕಿನ ಹೊರತಾದ ಗುತ್ತಿಗೆದಾರರು, ನಮ್ಮ ತಾಲೂಕಿನಲ್ಲಿ ಇರುವಂಥ ಕೆಲವೇ ಗುತ್ತಿಗೆದಾರರ ಕೆಲಸ ಸರಿಯಾಗಿ ಕೆಲಸವನ್ನು ಮಾಡಲಿಲ್ಲ. ಅದರ ಜೊತೆಯಲ್ಲಿ ಸಿದ್ದಾಪುರದಲ್ಲಿ ಇರುವಂಥ ಲೋಕೋಪಯೋಗಿ ಇಲಾಖೆಯಲ್ಲಿ ಎಡಬ್ಲ್ಯೂ ಆಗಿರುವಂಥ ಶಶಿಕಾಂತ್ ಅವರು ಕಾಂಟ್ರಾಕ್ಟರನ್ನು ಸಂಪರ್ಕ ಮಾಡಿ ಅವರ ಹತ್ರ ಕೆಲಸ ತಗೊಳ್ಳುವಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ. ಅದನ್ನು ವರ್ಕ್ ವೈಸ್ ನಾನು ಹೇಳಬೇಕು ಅಂತ ಆದರೆ, ಒಂದು ಲಂಬಾಪುರ ಇಟಗಿ ರಸ್ತೆ, ಐಸೂರು ದಾರ್ಮಾವ್ ರಸ್ತೆ, ಕುಡೆಗೋಡು ಲಂಬಾಪುರ ಇಟಗಿ ರಸ್ತೆ, ಇದು ಒಂದು ಪ್ಯಾಕೇಜ್, ಇದು ಒಂದು ಟೆಂಡರ್. ಇಲ್ಲಿ ರಸ್ತೆ ಹೊಂಡ ತುಂಬುವಂಥದ್ದು, ರಸ್ತೆ ಸೈಡಲ್ಲಿರುವಂಥದ್ದು, ನೀರು ಎಲ್ಲಿ ರಸ್ತೆ ಮೇಲೆ ಹೋಗ್ತದೆ ಅದನ್ನು ಚರಂಡಿಯನ್ನು ಕ್ಲೀನ್ ಮಾಡಿ ರಸ್ತೆಯನ್ನು ಕ್ಲೀನ್ ಇಡುವಂಥ ಕೆಲಸ ಮಾಡಲಿಕ್ಕೆ ಅವರಿಗೆ ಟೆಂಡರ್ನ ಕೊಟ್ಟಿರುವಂಥದ್ದು. ಆಯ್ದ ಭಾಗದಲ್ಲಿ ರೀಕಾರ್ಪೆಟ್ ಇರ್ತದೆ, ಅದನ್ನು ಮಾಡೋದು. ಇವರು ಯಾವುದನ್ನೂ ಕೆಲಸ ಮಾಡ್ದೇನೆ ಒಂದು ಲೋಡ್, ಒಂದು ಟ್ರ್ಯಾಕ್ಟರ್ ಅಥವಾ 2 ಟ್ರ್ಯಾಕ್ಟರ್ ಜಲ್ಲಿಯನ್ನು ಮಿಕ್ಸನ್ನು ತಗೊಂಡು ಹೋಗಿ ಅವರಿಗೆ ಫೋಟೋಕ್ಕೆ ಬರುವ ರೀತಿಯಲ್ಲಿ ಫೋಟೋಕ್ಕೆ ಬೇಕಾಗಿರುವಂಥದ್ದನ್ನಷ್ಟೇ ಮಾಡಿ ಫೋಟೋವನ್ನು ಹೊಡೆದು ಬಾಕಿ ಹೊಂಡಗಳಿಗೆ ಬರೇ ಗೊಚ್ಚು ಮತ್ತು ಗ್ರಿಟ್ಟನ್ನು ಹಾಕಿ ಅದನ್ನು ರೋಲ್ ಹೊಡೆದು ಅದನ್ನು ಸರಿ ಮಾಡುವಂಥ ಕೆಲಸ ಅಷ್ಟೇ ಮಾಡಿದ್ರು. ಅದ್ರ ಮೇಲೆ ಡಾಂಬರ್ ಹಾಕಬೇಕಾಯಿತು, ಡಾಂಬರ್ ಹಾಕಲಿಲ್ಲ. ನಾವು AWE ಅವರನ್ನು ಕೇಳಿದವಾಗ, ಶಶಿಕಾಂತ್ ಅವರಿಗೆ ಕೇಳಿದವಾಗ, ಇಲ್ಲ ಆದ್ಮೇಲೆ ರೀಕಾರ್ಪೆಟ್ ಆಗ್ತದೆ, ಹಾಗಾಗಿ ನಾವು ಆ ಹೊಂಡನ ಅಷ್ಟೇ ಮಾಡಿದ್ರೆ ಸಾಕು, ಅದಕ್ಕೆ ಪ್ಯಾಚ್ ವರ್ಕ್ ಅವಶ್ಯಕತೆ ಇಲ್ಲ, ಅದು ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಬಂದರು. ಕೊನೆಯ ತನಕ ಜೂನ್ ತಿಂಗಳ ತನಕ ಸಮಯಕ್ಕೂ ಅವರು ಅದನ್ನೇ ಉತ್ತರ ಕೊಟ್ಟರು. ಮಳೆಗಾಲ ಸ್ಟಾರ್ಟ್ ಆಯಿತು. ಮಳೆಗಾಲ ಸ್ಟಾರ್ಟ್ ಆದ ನಂತರ ನಾವು ಫೋನ್ ಮಾಡಿದಾಗ ಫೋನೇ ರಿಸೀವ್ ಮಾಡಲಿಲ್ಲ. ಪುನಃ ನಾನು ಅವ್ರಿಗೆ ಫೋನ್ ಮಾಡಲಿಕ್ಕೆ ಹೋಗಲಿಲ್ಲ. ಸಂಬಂಧಪಟ್ಟ ಸೆಕ್ಷನ್ ಆಫೀಸರ್ಗಳಿಗೆ ಎಲ್ಲರಿಗೂ ಫೋನ್ ಮಾಡಿದೆ. ಆದರೆ ಅವರು ಭಾಳ ಅಸಮಾಧಾನವನ್ನು ತೊಡುವಂಥ ಕೆಲಸವನ್ನು ಮಾಡಿದರು. ಇದು ಒಂದು ರಸ್ತೆ ವಿಚಾರ ನಾನು ಹೇಳಿದೆ. ಹಾಗೆ ಇನ್ನೊಂದು ರಸ್ತೆ ಹೆಮ್ಟೆಮನೆ ಕಲ್ಲೂರು, ಹೊಸವಂತೆ, ಹಿತ್ಲಕೊಪ್ಪ ನೆಜ್ಜೂರು, ಕಲ್ಲೂರು ಕೌಚೂರು, ಮನಮನೆ, ಕೂಡು ರಸ್ತೆ, ಈ ರಸ್ತೆ ಸಮೇತವಾಗೂ ನಾನೇ ಸ್ವಂತ AWE ಅವರನ್ನ ಮತ್ತು ಸಂಬಂಧಪಟ್ಟ ಸೆಕ್ಷನ್ ಆಫೀಸರನ್ನು ಕರ್ಕೊಂಡು ರಸ್ತೆಯನ್ನು ವಿಸಿಟ್ ಮಾಡುವಂಥ ಕೆಲಸವನ್ನು ಮಾಡಿದೆ. ಅವರು ಕೂಡಲೇ ನಾನು ಈ ಕೆಲಸ ಸರಿಯಾಗಲಿಲ್ಲ, ಅವರೇ ಹೇಳಿರೋಂಥ ಮಾತು, ಈ ಕೆಲಸ ಸರಿಯಾಗಿಲ್ಲ, ನಾನು ಅವ್ರನ್ನ ಕರೆಸಿ ಪುನಃ ಮಾಡಿಸ್ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. ಆಮೇಲೆ ಅವರು ಒಂದು ತಿಂಗಳಾದರೂ ಅದನ್ನ ಮಾಡಲಿಲ್ಲ. ಏನ್ರಿ ಮಾಡಲಿಲ್ಲ ಅಂತ ನಾನು ಪ್ರಶ್ನೆ ಮಾಡಿದವಾಗ ಅವರು ಶಶಿಕಾಂತ್ ಅವರು AWE ಶಶಿಕಾಂತ್ ಅವರು ಹೇಳಿರುವಂಥ ಉತ್ತರ, ಇಲ್ಲ ನಮ್ದು ಇಲ್ಲಿ ಮೇನ್ ರೋಡಲ್ಲಿ 6 ಕೋಟಿ ಮಂಜೂರಿ ಆಗಿದ್ದಿದೆ, 50 ಲಕ್ಷ ಇಲ್ಲಿ ಕೌಚೂರು ಗಟಾರಕ್ಕೆ ಹಾಕಿರೋಂಥದ್ದಿದೆ, ಅದರಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಅವರಿಗೆ ಪ್ರಶ್ನೆಯನ್ನ ಮಾಡಿದೆ, ಅಲ್ರಿ 6 ಕೋಟಿ ರೂಪಾಯಿ ಹಣವನ್ನು ಹಾಕಿರುವಂಥದ್ದು ಹಿಂದಿನ ಶಾಸಕರು ಮತ್ತು ವಿಧಾನಸಭೆ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು 6 ಕೋಟಿಯನ್ನು ಹಾಕಿರುವಂಥದ್ದು. ಅದರ ನಂತರ ಸರ್ಕಾರ ಚೇಂಜ್ ಆಗಿ ಕಾಂಗ್ರೆಸ್ ಶಾಸಕರಾಗಿರುವಂಥ ಸನ್ಮಾನ್ಯ ಭೀಮಣ್ಣ ನಾಯ್ಕರು ಗುದ್ಲಿ ಪೂಜೆಯನ್ನ ಮಾಡಿ ಆ ಕೆಲಸವನ್ನ ಪ್ರಾರಂಭ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಅದು ಎಲ್ಲಿಂದ?
ಸಿದ್ದಾಪುರ ತಾಲೂಕು ಖಾನಾಪುರ ತಾಳಗುಪ್ಪ ರಸ್ತೆ ರಾಜ್ಯ ಹೆದ್ದಾರಿ 93. ಅದು ಕಿಲೋಮೀಟರ್ 187ರಿಂದ 190, 191ರಿಂದ ಹಾಗೂ ಚೂರಿಕಟ್ಟೆ ಕ್ರಾಸ್ನಿಂದ ಕೌಚೂರು 195.20, 200.6ರವರೆಗೆ ರಸ್ತೆ ಸುಧಾರಣೆ ಮಾಡಬೇಕು ಅಂತ ಹೇಳಿ. ಇದೆಷ್ಟು 600 ಲಕ್ಷ, 6 ಕೋಟಿ ರೂಪಾಯಿ. ಇದನ್ನು ಹಾಕಿಸಿರುವಂಥವ್ರು ಯಾರು? ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು. ಪೂಜೆ ಮಾಡಿದವರು ಸನ್ಮಾನ್ಯ ಭೀಮಣ್ಣ ನಾಯ್ಕ. ಪೂಜೆ ಮಾಡಿರುವಂಥ ದಿನಾಂಕ 24/6/2024 ಪೂಜೆ ಆಗಿದೆ. ಇವತ್ತಿನ ತಾರೀಕು ನನಗೆ ಕೆಲಸ ಆಗಿಲ್ಲ. AW ಅವ್ರು ಕೇಳಿದ್ರೆ ಈಗ ಮಾಡ್ತೀವಿ ಅಂತೇಳಿ ಕಾಲ ಕಳೆದು. ಆ 6 ಕೋಟಿ ಅನುದಾನದಲ್ಲಿ 50 ಲಕ್ಷ ಕೌಚೂರು ಪಂಚಾಯತ್ಗೆ ಹೋಗುವಂತ ಪಕ್ಕ ಗಟಾರಕ್ಕಿಟ್ಟು 5,50,00,000 ಆ ಹೆದ್ದಾರಿ ಕಾಮಗಾರಿಗಾಗಿ ಇಟ್ಟಿರೋದು. ಆ ಕೆಲಸ